ಮುಳಬಾಗಿಲು ತಾಲೂಕಿನ ಸೊನ್ನವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪುರಾಣ ಪ್ರಸಿದ್ಧ ಶ್ರೀ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ಅಪಾರ ಸಂಖ್ಯೆಯ ಭಕ್ತಾದಿಗಳ ನಡುವೆ ದೇವಿಯ ಪಲ್ಲಕ್ಕಿ ಉತ್ಸವ ಹಾಗೂ ದೀಪೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇನ್ನು ದೀಪೋತ್ಸವ ಕಾರ್ಯಕ್ರಮದ ವಿಶೇಷವಾಗಿ ದೇವಾಲಯವನ್ನ ಬಣ್ಣ ಬಣ್ಣದ ಲೈಟಿಂಗ್ ಹಾಗೂ ಹೂಗಳಿಂದ ಅಲಂಕರಿಸಿ ದೇವಿಗೆ ವಿಶೇಷ ಪೂಜೆ, ಹೋಮ, ಹವನ ನೆರವೇರಿಸಲಾಯಿತು. ಇನ್ನು ದೀಪೋತ್ಸವದ ವಿಶೇಷವಾಗಿ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿ ನೆರೆದಿದ್ದವರ ಮನಸೂರೆಗೊಂಡಿತ್ತು. ಇದೇ ಸಂದರ್ಭದಲ್ಲಿ ಊರಿನ ಗಣ್ಯರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. నేను సింహం అంటాడబ్బా, అది గంటలు తీసుకోలేదు, తీసుకోదాం అంతే కదా. మిగతాదంతా సేమ్ టు సేమ్. ಏನು ಪುರಾಣ ಪ್ರಸಿದ್ಧ ಗಂಗಮ್ಮ ದೇವಸ್ಥಾನದ ಗಂಗಮ್ಮ ಜಾತ್ರೆ ಮತ್ತು ದೀಪೋತ್ಸವ ಅದ್ದೂರಿಯಾಗಿ ಏನು 3 ದಿನಗಳಿಂದ ಅದ್ದೂರಿಯಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸಹಕಾರ ಇದೆ. ನಮ್ಮ ಗ್ರಾಮದ ಹಿರಿಯರು ಮತ್ತು ಯುವಕರು ಸಹಕಾರ ಇರ್ತದೆ. ಈ ಕಾರ್ಯಕ್ರಮವನ್ನು ಇಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಬೇಕಂದ್ರೆ ನಮ್ಮ ಯುವಕರು ತುಂಬ ಶ್ರಮಪಟ್ಟು ಆಯೋಜನೆ ಮಾಡಿರ್ತಾರೆ. ಅವ್ರಿಗೆ ಮೊದಲನೇದಾಗಿ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಈ ವೇದಿಕೆ ಮೇಲೆ ಅಲಂಕರಿಸತಕ್ಕಂಥ ನಮ್ಮ ಊರಿನ ಹಿರಿಯರಾದಂಥ ರಾಮಚಂದ್ರೇಗೌಡರು ಮತ್ತು ರಾಮಕೃಷ್ಣಪ್ಪ ಅವರು, ವೆಂಕಟಮುನಿ ಅವರು ಮತ್ತು ವೆಂಕಟರಮಣ ಅವರು, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಊರಿನ ಹಿರಿಯರಿಗೂ ನಮಸ್ಕರಿಸ್ತಾ, ಏನು ಈ ದಿನ ಈ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಯುವಕರು ಒಂದು ಒತ್ತಾಯಿಸಿದಾಗ ನಮ್ಮ ಹಿರಿಯರಾದಂಥ ನಮ್ಮ ದೇವಸ್ಥಾನದ ಮೇಲ್ವಿಚಾರಕರು ಮತ್ತು ಗ್ರಾಮಸ್ಥರು ಹಿರಿಯರು ಈ ಆರ್ಕೆಸ್ಟ್ರಾ ಕಾರ್ಯಕ್ರಮ ಬೇಡ ಅಂದಿದ್ದು ಏನಕ್ಕಂದ್ರೆ ನಿಮ್ಮನ್ನ ನಿರಾಸೆ ಪಡಿಸೋ ಉದ್ದೇಶ ಅವ್ರಿಗಿಲ್ಲ. ಏನಂದ್ರೆ ಸುಮ್ಮನೆ 3-4 ವರ್ಷದಿಂದ ಒಂದು ಸುಮ್ಮನೆ ಗಲಾಟೆಗಳಾಯ್ತು. ಅದೆಲ್ಲ ಬೇಡ. ನಮ್ಮೂರಲ್ಲಿ ನೀವು ಕರೆಕ್ಟಾಗಿ ನಿಂತ್ಕೊಂಡು ಮಾಡೋಂಗಿದ್ರೆ ಎಲ್ಲ ನಾವೇ ಮಾಡಿ ಯಶಸ್ವಿ ಮಾಡಿಸ್ತೀವಿ. ನೀವು ದಯವಿಟ್ಟು ಎಲ್ರಿಗೂ ನೀವೇ ಗಲಾಟೆ ಮಾಡ್ಕೊಳ್ಳೋದು, ಇದು ವ್ಯವಸ್ಥೆ ಕೆಡಿಸೋದು ಅದೆಲ್ಲ ಚೆನ್ನಾಗಿರಲ್ಲ. ದಯವಿಟ್ಟು ನೀವು ಕರೆಕ್ಟಾಗಿದ್ರೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಏನೇನು ವೆಚ್ಚ ಆಗುತ್ತೆ ಎಲ್ಲನೂ ನಾವು ದೇವಸ್ಥಾನದ ಕಡೆಯಿಂದಾನೇ ಮಾಡ್ತೀವಿ ಅಂತ ಒಪ್ಕೊಂಡು ಅವ್ರಿಗೆ ಮೊದಲನೇದಾಗಿ ಒಪ್ಕೊಂಡಂತ ಎಲ್ಲ ಹಿರಿಯರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ಅದೇ ರೀತಿ ಈ ಸುತ್ತಮುತ್ತಲಿನ ಸುಮಾರು 30-35 ಹಳ್ಳಿಗಳಿಂದ ದೀಪಗಳು ನಿನ್ನೆ ಬಂದು ಯಶಸ್ವಿಯಾಗಿ ಸಲ್ಲಿಸಿ ಈ ತಾಯಿಯ ಕೃಪೆಗೆ